ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಮೊನ್ನೆ ಚಿನ್ನ ಎಲ್ಲ ಸಿಕ್ಕಿದ ನಂತರ ಮತ್ತಷ್ಟು ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಉತ್ಖನನ ಕಾರ್ಯ ಈಗ ಮುಂದುವರಿತಾ ಇದೆ. ಉತ್ಖನನ ನಡೆಯುವ ಪಕ್ಕದಲ್ಲೇ ಈಗ ಶಿವಲಿಂಗ ಪತ್ತೆಯಾಗಿದೆ. ಶಿಕ್ಷಣ ಸಂಸ್ಥೆ ಕಟ್ಟಡ ತೆರವು ಮಾಡುವ ಸಂದರ್ಭದಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ನಿನ್ನೆ ಉತ್ಖನನ ನಡೆದ ಸ್ಥಳದಲ್ಲಿ ಪ್ರಾಚ್ಯ ವಸ್ತುಗಳು ಕೂಡ ಪತ್ತೆಯಾಗಿದ್ವು. ಇದೀಗ ಶಾಲೆಯೊಂದರ ಗೋಡೆ ತೆರವು ಸಂದರ್ಭದಲ್ಲಿ ಶಿವಲಿಂಗ ಕೂಡ ಪತ್ತೆಯಾಗಿದೆ. ನೋಡಿ, ಒಂದು ಕಡೆ ಈಗ ಶಿವಲಿಂಗ ಸಿಗ್ತಾ ಇದೆ ಅಂದಾಗ ಅಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ದೇವಸ್ಥಾನ ಇದ್ದು ಆ ದೇವಸ್ಥಾನ ಏನಾದರೂ ಮುಳುಗಿ ಹೋಗಿತ್ತಾ, ಆ ನಿಟ್ಟಿನಲ್ಲೂ ಕೂಡ ಪುರಾತತ್ವ ಇಲಾಖೆ ಒಂದು ಕಡೆ ಈಗ ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಒಂದು ಸಂಶೋಧನೆ ಮಾಡುವಂಥ ಸಾಧ್ಯತೆ ಇದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಕ್ಲಿಯರಲ್ಲಿ ಕಾಣಿಸ್ತಾ ಇದೆ. ಇದು ಶಿವಲಿಂಗ. ಇದು ಈ ಉತ್ಖನನ ಕಾರ್ಯ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು. ಹಾಗಾಗಿ ಇನ್ನಷ್ಟು ಈ ಉತ್ಖನನ ಕಾರ್ಯಕ್ಕೆ ಮತ್ತಷ್ಟು ಇಂಟ್ರೆಸ್ಟ್ ಈಗ ಶುರುವಾಗ್ತಾ ಇದೆ. ಇನ್ನೂ ಏನಾದರೂ ಸಿಗ್ಬೋದಾ? ಮತ್ತು ಈ ಶಿವಲಿಂಗವನ್ನು ಸಂಶೋಧನೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಈ ಹಿಂದೆ ರಾಜಮನೆತನದವರು ಏನಾದರೂ ಇದ್ರಾ, ಅಥವಾ ರಾಜಮನೆತನದವರು ಯಾರಾದರೂ ಈ ದೇವಸ್ಥಾನಗಳನ್ನು ಕಟ್ಟಿದ್ರಾ, ಅಥವಾ ಯಾವ ರಾಜರಿಗೆ ಸಂಬಂಧಪಟ್ಟಿದ್ದು, ಈ ಥರ ಎಲ್ಲ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ನಡೀತದೆ. ಯಾಕಂದರೆ ಸಾಕಷ್ಟು ಈ ಹಿಂದೆ ಎಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನ ಹವಳಗಳನ್ನು ಬೀದಿ ಬೀದಿಯಲ್ಲಿ ಮಾರಾಟ ಮಾಡ್ತಾ ಇದ್ರು ಅಂತ ನಾವೆಲ್ಲ ಕೇಳಿರ್ತೀವಿ. ಆಗ ಮನೆಗಳಿಗೆ ಬೀಗನೇ ಹಾಕ್ತಾ ಇರಲಿಲ್ಲಂತೆ, ಯಾಕಂದರೆ ಎಲ್ಲರ ಮನೆಯಲ್ಲೂ ಬಂಗಾರ ಒಡವೆ ಇತ್ತು. ಅದೇ ನಿಟ್ಟಿನಲ್ಲಿ ಆ ವಿಜಯನಗರ ಸಾಮ್ರಾಜ್ಯದ ಒಂದು ಮೆರುಗನ್ನು ಈಗ ಲಕ್ಕುಂಡಿಯಲ್ಲಿ ನಾವು ಕಾಣ್ಬೋದು. ಹಾಗಾದರೆ ಯಾಕಂದರೆ ಒಂದು ಕಡೆ ಈಗ ಬಂಗಾರ ಸಿಕ್ಕಿದೆ, ಮತ್ತೊಂದು ಕಡೆ ಶಿವಲಿಂಗ ಪತ್ತೆಯಾಗಿತ್ತು, ಅದು ಸಿಕ್ಕಿದೆ. ಈ ಶಿಕ್ಷಣ ಸಂಸ್ಥೆ ಕಟ್ಟಡ ತೆರವು ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಶಿವಲಿಂಗ ಇದು. ಹಾಗಾಗಿ ಈ ಉತ್ಖನನ ಕಾರ್ಯಕ್ಕೆ ಮತ್ತಷ್ಟು ಇಂಬು ಪಡ್ಕೊಳ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಒಂದು ಕಡೆ ಒಬ್ಬರು ವ್ಯಕ್ತಿ ಮನೆಯಲ್ಲಿ ಚಿನ್ನ ಎಲ್ಲ ಸಿಕ್ಕಿದ ನಂತರ ಪುರಾತತ್ವ ಇಲಾಖೆ ಅಧಿಕಾರಿಗಳು ಉತ್ಖನನಕ್ಕೆ ಮುಂದಾದರೂ ಶಿವಲಿಂಗ ಪತ್ತೆಯಾಗಿದೆ. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಮತ್ತು ಬೇರೆ ಏನಾದರೂ ವಸ್ತುಗಳು ಸಿಕ್ಕಿದೆಯಾ, ಅಥವಾ ಇವತ್ತು ಉತ್ಖನನ ಕಾರ್ಯ ಆಲ್ರೆಡಿ ಈಗ ಶುರುವಾಗಿದೆಯಾ, ಹೇಗೆ ಅಂತ? ಜಿಲ್ಲೆಯ ಲಕ್ಕುಂಡಿ ಇದು ದೇಶಾದ್ಯಂತ ಹೆಸರು ಮಾಡಿತ್ತು. ಇವತ್ತು ಸಹಿತ ಗದಗ ಜಿಲ್ಲೆಯಲ್ಲಿ 3ನೇ ದಿನದ ಉತ್ಖನನ ಕಾರ್ಯ ಪ್ರಾರಂಭವಾಗಿರ್ತಕ್ಕಂಥದ್ದು. ಈ ಉತ್ಖನನ ಕಾರ್ಯ ಪ್ರಾರಂಭವಾದ ಪಕ್ಕದಲ್ಲಿ ಸಹಿತ ಒಂದು ಗೌರ್ಮೆಂಟ್ ಶಾಲೆ ಇತ್ತು. ಆ ಗೌರ್ಮೆಂಟ್ ಶಾಲೆಯನ್ನು ಇವತ್ತು ಡೆಮಾಲಿಷ್ ಮಾಡ್ತಾ ಇದ್ದಾರೆ. ಆ ಡೆಮಾಲಿಷ್ ಸಂದರ್ಭದಲ್ಲಿ ಸಹಿತ ಇವತ್ತು ಲಿಂಗು ಪತ್ತೆ ಆಗಿರ್ತಕ್ಕಂಥದ್ದು, ಅಂದ್ರೆ ಶಿವಲಿಂಗ ಪತ್ತೆ ಆಗಿರ್ತಕ್ಕಂಥದ್ದು. ಅಂದ್ರೆ ಆ ಗೋಡೆಯನ್ನು ಡೆಮಾಲಿಷ್ ಮಾಡ್ಬೇಕಾದ್ರೆ ಶಿವಲಿಂಗ ಪತ್ತೆ ಆಗಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದ್ ಕಡೆ ಅಚ್ಚರಿ ಮೂಡಿಸುವ ಒಂದು ಸಂಗತಿ ಅಂತಾನೆ ಹೇಳ್ಬೋದು. ಇನ್ನಷ್ಟು ಉತ್ಖನನಕ್ಕೆ ಮೆರುಗು ತಂದಿದೆ ಅಂತ ಹೇಳ್ಬೋದು. ಆದ್ರೆ ಇವತ್ತು ಆ ಶಿವಲಿಂಗ ಪ್ರಾಚ್ಯಾವಶೇಷ ವಸ್ತುಗಳು ಇದಕ್ಕೆ ಹೊರತುಪಡಿಸಿದ್ದಾರೆ. ಸದ್ಯಕ್ಕೆ ಪ್ರಾಚ್ಯಾವಶೇಷ ವಸ್ತುಗಳ ಉತ್ಖನನ ಅಧಿಕಾರಿಗಳು ಇವತ್ತು ಸ್ಥಳಕ್ಕೆ ಬಂದಿದ್ದಾರೆ. ಆದ್ರೆ ಈ ಲಿಂಗು ಹಿತ್ತಾಳೆದ್ದ ಅಥವಾ ಕಂಚಿಂದ ಅಥವಾ ತಾಮ್ರದ ಅಥವಾ ಚಿನ್ನದ ಅನ್ನೋದನ್ನ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಪರೀಕ್ಷೆ ನಂತರ ಈ ಲಿಂಗು ಯಾವುದು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಸಚಿನ್, ಧನ್ಯವಾದ ಮಹಂತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.